ಕ್ರಿಪ್ಟೋ ಕಾಯಿನ್ ಹೆಸರಲ್ಲಿ ಮುದ್ರಾ ಅಂಡ್ ಬಿಲಿಯನ್ಸ್ ಬ್ಲಾಕ್ ಚೈನ್ ಕಂಪನಿಯಿಂದ ಕರ್ನಾಟಕದ ಜನರಿಗೆ ಲಕ್ಷಾಂತರ ಮೋಸ. ಹೌದು, ಮುದ್ರಾ ಅಂಡ್ ಬಿಲಿಯನ್ಸ್ ಬ್ಲಾಕ್ ಚೈನ್ ಕಂಪನಿ ಒಂದು ಸ್ಕೀಮ್ ತಂದಿದೆ. ಅದರಲ್ಲಿ ಬಂಡವಾಳವಾಗಿ ಹಣ ಹಾಕಿದ್ರೆ ನಿಮಗೆ ಡಬಲ್ ಹಣ ಸಿಗುತ್ತೆ ಎಂದು ನಂಬಿಸಿ ದಾವಣಗೆರೆಯ ವಿನಾಯಕ ಹೆಗಡೆ ಹಾಗೂ ಅವರ ಸ್ನೇಹಿತರಲ್ಲಿ ಲಕ್ಷಾಂತರ ಹಣ ಲೂಟಿ ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ನೀವು ಹಣ ಹೂಡಿಕೆ ಮಾಡಿ ಕೆಲ ತಿಂಗಳಲ್ಲಿ ಡಬಲ್ ಸಿಗುತ್ತೆ ಎಂದು ಅವರು ಹೇಳಿರುತ್ತಾರೆ. ನಂತರ ಕ್ರಿಪ್ಟೋ ಡಾಲರ್ ಬೆಲೆ ಕಡಿಮೆಯಾಗಿದೆ ಎಂದು ಸಮಯ ತಗೊಳ್ತಾ 2 ವರ್ಷವಾದರೂ ನಯಾ ಪೈಸೆ ಕೊಡಲಿಲ್ಲ ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಮೊರೆ ಹೋಗಿದ್ದಾರೆ. ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಅವರ ವಿರುದ್ಧ ದೂರು ನೀಡಲಾಗಿದ್ದು, ಮೋಸಗೈದವರು ಅವರ ಹಣ ಅವರಿಗೆ ಪಾವತಿಸಬೇಕು, ಇಲ್ಲದಿದ್ದಲ್ಲಿ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷ ನೀರಜ್ ಸಿಂಗ್ ಎಚ್ಚರಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಇಂತಹ ಮೋಸಗಳಿಂದ ಎಚ್ಚರವಾಗಿರಿ. ದೇಶ ಮತ್ತು ರಾಜ್ಯದಲ್ಲಿ ಇಂತಹ ಸ್ಕ್ಯಾಮ್ಗಳು ಬಹಳಷ್ಟು ತಲೆ ಎತ್ತುತ್ತಿವೆ. ಜಾಗೃತರಾಗಿ ಹಣದ ವಿಚಾರದಲ್ಲಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿಚಾರದಲ್ಲಿ ಎಚ್ಚರ ವಹಿಸಿ ಎಂದು ಜೆಕೆ ಕನ್ನಡ ನ್ಯೂಸ್ ಜಾಗೃತಿ ಮೂಡಿಸುತ್ತದೆ. ಜೆಕೆ ನ್ಯೂಸ್ ಕನ್ನಡ ದಾವಣಗೆರೆ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನನ್ನ ಹೆಸರು ವಿನಾಯಕ್ ಹೆಗಡೆ, ಕರ್ನಾಟಕದಿಂದ. ಒಂದು 2 ವರ್ಷದ ಹಿಂದೆ ನಮ್ಮ ಅಗದಿ ಆತ್ಮೀಯರಾದಂಥ ವಿಘ್ನೇಶ್ವರ್ ಹೆಗಡೆ ಅವರು ಒಂದು ಕ್ರಿಪ್ಟೋ ಬಿಸ್ನೆಸ್ಸನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಮುದ್ರಾ ಕ್ರಿಪ್ಟೋ ಕಾಯಿನ್ದು. ಅದರದ್ದು ಆಫೀಸು ಚಂಡೀಗಢ ಬೆಸ್ಟೆಕ್ ಟವರ್ ಅದರಿದೆ ಅಂತೇಳಿ ಹೇಳಿದರು. ಹಾಗೆ ಅದರ ಡೈರೆಕ್ಟರ್ಗಳಾದಂಥ ಸೈಯದ್ ಇಶ್ಫಾಕ್ ಬುಖಾರಿ, ಶಾಹಿದ್, ರಜೆ ವರ್ಮಾ, ಅಗ್ನಿವೇಶ್, ಜುಬೇರ್ ಮತ್ತು ವಾಸಿಂ ಇವರು ಡೈರೆಕ್ಟರ್ಗಳಿದ್ದಾರೆ ಅಂತೇಳಿ ಹೇಳಿದರು. ಹಾಗೆ ನಾನು ನನ್ನ ಕ್ಲೈಂಟ್ಸ್ ಕಡೆಯಿಂದ ಒಂದು 50 ಲಕ್ಷ ಬಿಸ್ನೆಸ್ಸನ್ನು ಕೊಡಿಸಿದೆ. ಫಸ್ಟಿಗೆ ನಾನು ಅದನ್ನು ಬಿಸ್ನೆಸ್ಸನ್ನು ಹೇಳಿದಾಗ ನಾನು ತಗೊಂಡಿರಲಿಲ್ಲ. ನನ್ನ ಕಡೆಯಿಂದ ನನ್ನ ಕ್ಲೈಂಟ್ಸನ್ನು ವಿಘ್ನೇಶ್ವರ್ ಅವರಿಗೆ ನಾನು ಎಸ್ ಎ ಫ್ರೆಂಡ್ ಆಗಿ ನಾನು ಬಿಸ್ನೆಸ್ಸನ್ನು ಮಾಡಿಕೊಟ್ಟಿದ್ದೆ. ಆಮೇಲೆ ನಾನು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಟೋಟಲಾಗಿ ನಾನು ಇಂಟ್ರೊಡ್ಯೂಸ್ ಅಂದರೆ ನಾನು ಆದಮೇಲೆ ಮತ್ತು ನಾನು ಆಗೋಕ್ಕಿಂತ ಮುಂಚೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿಸಿರೋದು ಒಂದು 50 ಲಕ್ಷ ಆಗಿದೆ. ಕೆಲವೊಂದಿಷ್ಟು ಮೆಚುರಿಟಿಗಳಾಗಿವೆ. ಮೆಚುರಿಟಿ ಆಗಿರೋದನ್ನು ವಿಡ್ರಾ ಮಾಡೋಕ್ಕೆ ಬರ್ತಾ ಇಲ್ಲ. ವಿಡ್ರಾ ಮಾಡಿದ್ರೂ ಕೂಡ 1 ಲಕ್ಷ ಹಾಕಿದವರಿಗೆ 0.25% ಸಿಗ್ತಾ ಇಲ್ಲ. ಹಾಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ $0.40 ಇತ್ತು. ಕೆಲವು ಜನರಿಗೆ 0.60 ಕೂಡ ಇತ್ತು. ಬಟ್ ಮಾರ್ಕೆಟಲ್ಲಿ 0.08 ಇತ್ತು. ಇವಾಗ ಮಾರ್ಕೆಟಲ್ಲಿ 0.05 ಇದೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ಮಾಡಿರೋ ಇನ್ವೆಸ್ಟ್ಮೆಂಟಿನ ರೇಟು ತುಂಬ ಜಾಸ್ತಿ ಇದೆ. ಯಾಕೆಂದರೆ 0.08 ಮಾರ್ಕೆಟಲ್ಲಿ ಇರೋದನ್ನು ನಾವು 0.40 ಇನ್ವೆಸ್ಟ್ಮೆಂಟ್ ಮಾಡಿದಾಗಿದೆ. ಈಗ ನಾವು ವಿಡ್ರಾ ಮಾಡಿದ್ರೆ ನಮಗೇನು ಸಿಗಲ್ಲ ಅದರಲ್ಲಿ. ಇದೊಂಥರ ಫ್ರಾಡ್ ಆಗಿದೆ. ಹಾಗಾಗಿ ನಮ್ಮ ಹಣಗಳನ್ನು, ನಾವು ಹಾಕಿರುವಂಥ ಹಣವನ್ನು, ನಮ್ಮ ಕ್ಲೈಂಟ್ಸ್ ಹಣವನ್ನು ನಮಗೆ ವಾಪಸ್ ಕೊಡಿಸ್ಬೇಕು. ಡಬಲ್ ಕೊಡ್ತೀವಿ, ಡಬಲ್ ಆಗತ್ತೆ 1 ವರ್ಷಕ್ಕೆ ಅಂತೇಳಿ ಹೇಳ್ತಿದ್ರು. ನನಗೆ ಡಬಲ್ ಏನು ಹೇಳಿದ್ರಲ್ಲ ಅದನ್ನೇ ಕೊಡಿಸ್ಬೇಕು ಅಂತೇಳಿ ನಾನು ನಮ್ಮ ಇವರನ್ನು ಕೇಳ್ಕೊಳ್ತಿದ್ದೀನಿ. ನಾನು ಯಾಕೆ ಇವ್ರ ಕಡೆಯಿಂದ ಕಂಪ್ಲೇಂಟ್ ಇದನ್ನು ಮಾಡಿಸಿದ್ನಲ್ಲ ಅವ್ರ ಹತ್ರ, ನಾನು ಮಾನವ ಹಕ್ಕು ಅವ್ರ ಹತ್ರ ನಾನು ಅದನ್ನು ಹಾಕಿರೋ ಮತ್ತು ನನ್ನ ಕ್ಲೈಂಟ್ಸ್ಗಳು ಹಾಕಿರೋದು ಏನು ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದನ್ನು ಪ್ರಿನ್ಸಿಪಲ್ ಸಮೇತ ನನಗೆ ಡಬಲ್ ಆಗಿ ಕೊಡಿಸ್ಬೇಕು ಅಂತೇಳಿ ನಾನು ಅವರಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ. राष्ट्रीय मानवाधिकार सामाजिक न्याय संगठन से राष्ट्रीय अध्यक्ष नीरज सिंह। भारत की जनता बहुत सीधी है। इस जनता को भ्रमित करने के लिए कुछ शाणे लोग नई नई योजनाएं लेके आते हैं
और अपने जाल में इस सीधी जनता को फंसा लेते हैं। अभी हाल ही में एक कंपनी मुद्रा करेंसी कंपनी है, मुद्रा कॉइन कंपनी के नाम से, जो क्रिप्टो का काम करके एक एजेंसी या एक प्लेटफॉर्म ऐसा तैयार करती है जो लोगों को झांसा देती है कि आप 1 लाख रुपए डालो, आपके 4 लाख हो जाएंगे, 2 लाख हो जाएंगे, 5 लाख हो जाएंगे, और ये मल्टीप्लाई लोगों को समझाती है कि आपका 2 महीने में, 3 महीने में पैसा मल्टीप्लाई हो जाएगा। बेचारी सीधी जनता इन लोगों के झांसे में आ जाती है और अपनी कमाई हुई जमा पूंजी या लोगों से उधार ले लेके पूंजी या अपने वाइफ के गहने गिरवी रख के ये पूंजी ऐसी कंपनियों में लगा देते हैं। ऐसी एक कंपनी भारत देश में आई जिसका नाम है मुद्रा कॉइन कंपनी, जिसके 6-7 डायरेक्टर हैं, अभी नाम लेना उचित नहीं होगा। ये लोग करोड़ों रुपए भारत से उठाते हैं, भारत की जनता को बेवकूफ बनाते हैं और जल्द ही जल्द ये दुबई, लंदन ऐसी जगहों में शिफ्ट हो जाते हैं जहां से इनको कानून पकड़ ना पाए। अभी कुछ लोग ये समस्या लेके हमारी संस्था के सामने प्रस्तुत हुए। हमने उनकी समस्या सुनी और तुरंत प्रभाव से एसपी कार्यालयों में कर्नाटका, उत्तरांचल, राजस्थान और पंजाब में उनका परिवाद दायर करवाया। तो ऐसे जो चालाक लोग जो इस तरह की कंपनियां बना के लोगों को मूर्ख बना रहे हैं, मैं उनको आगाह करना चाहता हूं कि इस तरह की हरकतें ना करें। वो जितने भी पीड़ित हैं, जिनका भी पैसा आप लोगों ने लिया है या आपके माध्यम से आगे गया है, कृपा करके उनको वापस कर दें, अन्यथा दुष्परिणाम भुगतने के लिए तैयार हो जाए। जो आप लोग 5 स्टार होटलों में आम जनता को भ्रमित करते हैं और इस तरह के कार्यक्रम करते हैं कि लोगों को लुभावनी बातें बता कर 1-1 लाख का सूट पहन के लोगों को भ्रमित करने की कोशिश करते हैं, कृपया ये भारत देश में बंद कर दें, अन्यथा आप लोगों को बहुत बड़ा संकट से गुजरना पड़ेगा। अब माहौल दूसरा है, अब माहौल बिल्कुल चेंज हो चुका है भारत का। अब ये लुभावनी बातें करना बंद कर दे, अन्यथा इसका हर्जाना भुगतना पड़ेगा। अभी हाल ही में ईडी ने 90 करोड़ रुपए इसी माध्यम से और वो करीब इसी माध्यम से बाइनेंस, जेपे, वजीर एक्स जैसे मंचों के क्रिप्टो वॉलेट में रखे हुए जब्त किए हैं। और इसके मास्टरमाइंड थे आमिर खान और कोई रोमिन अग्रवाल, जो भी जेल में। तो मुद्रा वालों, ये जो मोदी जी की योजना से आपने मुद्रा चुरा के लोगों को भ्रमित करने की कोशिश की है, कृपया करके आपसे निवेदन करते हैं हाथ जोड़ के कि गरीब जनता का पैसा वापस दे दें, नहीं तो परिणाम भुगतने के लिए तैयार। ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು। ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ। ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್। ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932।